ಓಂ. ಹಾಯ್, ಹಲೋ, ನಮಸ್ಕಾರ ಸ್ನೇಹಿತರೆ. ನನ್ನ ಯೂಟ್ಯೂಬ್ ಚಾನಲ್ ಟ್ರಾವೆಲ್ ಡಿಸ್ಟೆನ್ಸ್ಗೆ ಮತ್ತು ಹೊಸ ವಿಡಿಯೋಗೆ ಸ್ವಾಗತ ನಿಮಗೆ. ಸೊ ಇವತ್ತು ನಾನು ಬಂದು ಹನುಮಗಿರಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀನಿ. ಇದು ಬಂದು ಹೊಸಕೆರೆಹಳ್ಳಿಯಲ್ಲಿ ಬರುತ್ತೆ. ಸೊ ನಿಯರ್ ಬೈ EJS ಲೇಔಟು ಬರುತ್ತೆ. ಸೊ RR ನಗರು, ಸೊ ಅಲ್ಲಿ ಇದು ಬರುತ್ತೆ. ಇದು ಸಿಟಿಯಿಂದ 10 to 15 ಕಿಲೋಮೀಟ್ರ್ ಇದೆ, ತುಂಬ ಹತ್ತಿರ ಇದೆ ಸಿಟಿಯಿಂದ. ಸೊ ಸಿಟಿ ಸೆಂಟ್ರಲ್ಲಿ ಇರೋದು ಇದು ಬೆಟ್ಟ ಕೂಡ. ಸೊ ಮೇಲ್ಗಡೆ ಒಂದು ಆಂಜನೇಯಂದು ದೇವಸ್ಥಾನ ಕೂಡ ಇದೆ. ಸೊ ಈ ಬೆಟ್ಟ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೇಳಿ. ಸೊ ಸನ್ರೈಸ್ ಕೂಡ ನೋಡ್ಬೋದು ಮೇಲ್ಗಡೆ. ಬನ್ನಿ ಹೋಗೋಣ, ಲೆಟ್ಸ್ ಗೋ. ಸೊ ದಾಂಡೇಲ್ ಟ್ರಿಪ್ಸ್ದು ವಿಡಿಯೋಗಳು ಆಲ್ರೆಡಿ ಲೈವ್ ಆಗಿದೆ, ಎಪಿಸೋಡ್ 1, ಎಪಿಸೋಡ್ 2 ಅಂಥೇಳಿ. ಸೊ ನಿಮ್ಮ ಅಭಿಪ್ರಾಯನ ತಿಳಿಸಿ ಅಲ್ಲಿ ಕಮೆಂಟ್ ಮಾಡಿ. ಸೊ ಯಾವ ಥರ ಇತ್ತು ರಿವರ್ ರಾಫ್ಟಿಂಗು, ಸೊ ಅದೆಲ್ಲ ಕಂಪ್ಲೀಟಾಗಿ ದಾಂಡೇಲಿ ಎಕ್ಸ್ಪೀರಿಯನ್ಸ್ನ ಆಲ್ರೆಡಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ಎಪಿಸೋಡ್ 1, ಎಪಿಸೋಡ್ 2 ಅಂಥೇಳಿ. ಸೊ ಕಂಪ್ಲೀಟಾಗಿ ವಿಡಿಯೋ ನೋಡಿ, ಏನು ನಿಮ್ಮ ಅನಿಸಿಕೆ ಇದ್ದರೆ ಹೇಳಿ. ಸೊ ಇದೇ ಥರ ನೆಕ್ಸ್ಟ್ ನಿಮಗೆ ಕ್ರೇಜಿ ಲೊಕೇಶನ್ ತೊಗೊಂಬರ್ತಾ ಇರ್ತೀನಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೋ ಹೊಸಬರಾದರು. ಮತ್ತು ಈ ಬೆಟ್ಟದ್ದು ಹಿಸ್ಟ್ರಿ ಏನಪ್ಪ ಅಂತಂದರೆ, ಇಲ್ಲಿ ಜನಗಳು ಬಂದು ಹೇಳೋದು ಏನಂತಪ್ಪ ಅಂತಂದರೆ, ಆಂಜನೇಯ ಆ ಟೈಮಲ್ಲಿ ಸಂಜೀವನಿ ಬೆಟ್ಟ ಹೋಗಬೇಕಾದ್ರೆ ಇಲ್ಲೊಂದು ಹೆಜ್ಜೆ ಇಟ್ಟು ಹೋಗಿದ್ದಂತೆ. ಸೊ ಇದು ಲೋಕಲ್ ಅವರು ಹೇಳ್ತಾರೆ ಇದ್ರ ಹಿಸ್ಟ್ರಿ. ಸೊ ಅವಾಗ ಹೆಜ್ಜೆ ಇಟ್ಟು ಹೋಗ್ಬೇಕಾದ್ರೆ ಒಂದು ಭಾಗ ಕೂಡ ಇಲ್ಲಿ ಮರ ಬಿದ್ದಿದೆ ಅಂತ ಹೇಳ್ತಾರೆ. ಸೊ ಇದು ಇದ್ರ ಹಿಸ್ಟ್ರಿ. ತುಂಬ ಚೆನ್ನಾಗಿದೆ ಬೆಟ್ಟ. ಸೊ ಸಿಟಿ ಸೆಂಟ್ರಲ್ಲಿ. ಸೊ ಅದು ಹೋಗ್ತಾ ನಿಮಗೆ ಇನ್ಫಾರ್ಮೇಷನ್ ಹೇಳ್ತೀನಿ ಇವಾಗ. ಸೊ ವಿಡಿಯೋನ ಕಂಟಿನ್ಯೂ ನೋಡಿ, ಯಾರೂ ಸ್ಕಿಪ್ ಮಾಡಬೇಡಿ. ಇದು ರಿಂಗ್ ರೋಡಿಂದ ಹತ್ತಿರ ಆಗುತ್ತೆ. ರಿಂಗ್ ರೋಡಿಂದ ಲೆಫ್ಟಲ್ಲಿ ಡಿವಿಷನ್ ತೊಗೋಬೇಕು ಮುಂದ್ಗಡೆ. ಸೊ ಇನ್ನೊಂದು ಏನಪ್ಪ ಅಂದರೆ ಸ್ನೇಹಿತರೆ, ನೆಕ್ಸ್ಟು ಸ್ಟೇ ರೈಡೆಲ್ಲ ಹೋಗ್ತಿದ್ವಿ, ಮಡಿಕೇರಿ, ಸೊ ಚಿಕ್ಕಮಂಗ್ಳೂರು. ಸೊ ಅಪ್ಕಮಿಂಗಲ್ಲಿ ನಿಮಗೆಲ್ಲ ವೀಡಿಯೋಸ್ ಬರುತ್ತೆ. ಸೊ ವೇಟ್ ಮಾಡಿ. ಇವಾಗ ಸಾರಕ್ಕೆ ಸಿಗ್ನಲ್ ಕ್ರಾಸ್ ಮಾಡಿ ರಿಂಗ್ ರೋಡ್ ಕಂಟಿನ್ಯೂ ಹೋಗ್ತಾ ಇದ್ದೀನಿ. ಇನ್ನೊಂದು 5 ಕಿಲೋಮೀಟ್ರ್ ಇದೆ ಡೆಸ್ಟಿನೇಷನ್ಗೆ. ಇದು ಬಂದು ದೇವೇಗೌಡ ಪೆಟ್ರೋಲ್ ಬಂಕ್ ಜಂಕ್ಷನ್ನು. ಸೊ ಬ್ರಿಡ್ಜ್ ಮೇಲ್ಗಡೆ ಹೋಗ್ತಾ ಇದ್ದೀನಿ ಇವಾಗ, ಕಂಟಿನ್ಯೂಸ್ ಟುವರ್ಡ್ಸ್ ಹನುಮಗಿರಿ ಬೆಟ್ಟ. ಸೊ ವೆದರ್ ಮಾತ್ರ ಕ್ರೇಜಿ ಆಗಿದೆ, ನೋಡ್ಬೋದು ನೀವು. ಸೊ ಯಾವುದೇ ಥರ ಟ್ರಾಫಿಕ್ ಇಲ್ಲ ಬೆಳಗ್ಗೆ. ಸೊ ರೈಡ್ ಮಾತ್ರ ಜಾಲಿ. ಸೊ ಸ್ನೇಹಿತರು ನೋಡ್ಬೋದು, ಇಲ್ಲಿಂದ ಆಫ್ ರೋಡ್ ಸ್ಟಾರ್ಟ್ ಆಗಿದೆ. ಸೊ ಲೊಕೇಶನ್ ಮಾತ್ರ ಸೂಪರು. ನೋಡ್ಬೋದು, ಈ ಥರ ಇದೆ ಬೆಟ್ಟದ ರೋಡು. ಸೊ ಆರಾಮಾಗಿ ಮೇಲ್ಗಡೆ ಬರ್ಬೋದು, ಬೈಕು ಕಾರು ಆರಾಮಾಗಿ ಬರುತ್ತೆ ಮೇಲ್ಗಡೆ. ಸೊ ಈಸಿಯಾಗಿ ಬರ್ಬೋದು. ಬನ್ನಿ ನೋಡೋಣ ಮೇಲ್ಗಡೆ ಏನೇನಿದೆ. ಇಲ್ಲಿಂದ ಸಿಮೆಂಟ್ ರೋಡ ಕೂಡ ಇದೆ ಮೇಲ್ಗಡೆ ಹೋಗೋಕ್ಕೆ. ಸ್ನೇಹಿತರೆ ನೋಡ್ಬೋದು, ಇವಾಗ ಬೈಕ್ ಪಾರ್ಕ್ ಮಾಡಿದ್ದೀನಿ ಬಂದು. ಸೊ ಇದು ಬಂದು ಎಂಟ್ರೆನ್ಸ್ ಇಲ್ಲಿರೋದು. ಸೊ ಇನ್ನೂ ಓಪನ್ ಆಗಿಲ್ಲ. ಸೊ 7 ಗಂಟೆ ಓಪನ್ ಆಗುತ್ತೆ ಬೆಳಗ್ಗೆ. ಸ್ನೇಹಿತರೆ ನೋಡ್ಬೋದು, ಸನ್ರೈಸ್ ಆಗಿದೆ ಇವಾಗ. ಸೊ ಸಿಟಿಯಿಂದ ಈ ಥರ ಕಾಣುತ್ತೆ ವ್ಯೂ. ಸೊ ಇಲ್ಲಿಂದ ಬೆಂಗಳೂರು ಸಿಟಿ ಫುಲ್ ಕಾಣುತ್ತೆ ನೋಡಿ, ವ್ಯೂ ಈ ಥರ ಇದೆ. ಇಲ್ಲಿಂದ ನೋಡ್ಬೋದು ನೀವು.
ಸೊ ಇಲ್ಲಿಂದ ಇವಾಗ ಟ್ರೆಕ್ ಮಾಡಿ ಹೋಗ್ತಾ ಇದ್ದೀನಿ ಮುಂದ್ಗಡೆ ನೋಡ್ಬೋದು ನೀವು, ಅಲ್ಲೆಲ್ಲ ಬಂಡೆ ಇರೋದು. ಸೊ ನೋಡಿಕೊಂಡು ಆರಾಮಾಗಿ ಬನ್ನಿ. ಸೊ ಇದು ಸಿಟಿ ಸೆಂಟ್ರಲ್ಲಿ ಇರೋದು ಬೆಟ್ಟ ಬಂದು. ಸೊ ನೀವು ಈಸಿಯಾಗಿ ಬರ್ಬೋದು, ತುಂಬ ಹತ್ತಿರ ಇದೆ. ಸೊ ಸಂಡೇ ಮಾರ್ನಿಂಗು, ಸ್ಯಾಟರ್ಡೆ ಮಾರ್ನಿಂಗು. ಇನ್ನೊಂದು ಏನಪ್ಪ ಅಂತಂದರೆ ಇದು ಬೆಂಗಳೂರು ಹೃದಯ ಭಾಗ ಅಂತ ಕರೀತಾರೆ, ಯಾಕಂದರೆ ಇದು ಮಧ್ಯದಲ್ಲಿರೋದು, ಸಿಟಿ ಮಧ್ಯದಲ್ಲಿ. ಹೊಸಕೆರೆಹಳ್ಳಿ ಮತ್ತು AGS ಲೇಔಟು, ಸೊ RR ನಗರ, ಯಾರು ಹತ್ತಿರ ಇದಲ್ಲಿ ಎಲ್ಲರೂ ಬರ್ಬೋದು. ಸೊ ತುಂಬ ಹತ್ತಿರ ಆಗುತ್ತೆ. ಮೆಜೆಸ್ಟಿಕ್ಕಿಂದ 10 ಕಿಲೋಮೀಟ್ರ್ ಆಗುತ್ತೆ. ಕೋರಮಂಗಲ, ಬನ್ನೇರುಘಟ್ಟ, ಸೊ ಎಲ್ಲ ಕಡೆಯಿಂದ ಬರ್ಬೋದು. ಒಂದು 15 ಕಿಲೋಮೀಟ್ರ್ ಆಗುತ್ತೆ. ತುಂಬ ಹತ್ತಿರ ಇದೆ ಲೊಕೇಶನ್ ಮಾತ್ರ. ಸೊ ಸ್ಪಾಟ್ ಮಾತ್ರ ಕ್ರೇಜಿ ಆಗಿದೆ, ನೀವು ನೋಡ್ತಿರ್ಬೋದು. ಇಲ್ಲಿಂದ ವ್ಯೂ ಕಂಪ್ಲೀಟಾಗಿ ಕಾಣಿಸುತ್ತೆ ನಿಮಗೆ ಸಿಟಿದು. ಸೊ ಇಲ್ಲೆಲ್ಲ ಫಿಲ್ಮ್ ಶೂಟಿಂಗ್ ಎಲ್ಲ ಆಗುತ್ತೆ. ಏನಾರ ಫೈಟ್ ಸೀನು ಮತ್ತು ಲವ್ ಸೀನ್ ಏನಾರ ಇದ್ದರೆ ಎಲ್ಲ ಶೂಟ್ ಮಾಡ್ತಾರೆ ಕಂಪ್ಲೀಟಾಗಿ. ಸೊ ಬೆಟ್ಟದ ಮೇಲುಗಡೆ ನಿಮ್ಗೆ ತೋರಿಸ್ತೀನಿ ಆಮೇಲೆ ನೆಕ್ಸ್ಟು. ಸೊ ಇದು ಬಂದು ಟಾಟಾ ಅಪಾರ್ಟ್ಮೆಂಟ್ ಅಂತ ಹೇಳಿ. ಸೊ ಇದು ಬಿಲ್ಡಿಂಗ್ ಇರೋದು ಲ್ಯಾಂಡ್ಮಾರ್ಕ್ ನಿಮಗೆ. ಸೊ ಇದು ಎಲ್ಲಿ ಇದ್ದರೂ ನಿಮಗೆ ಸಿಟಿಯಲ್ಲಿ ಕಾಣುತ್ತೆ, ಸಿಟಿ ಸೆಂಟ್ರಿಂದ. ಸೊ ನೋಡ್ತಿರ್ಬೋದು ನೀವು, ಈ ಥರ ಇದೆ ಇದು. ಸೊ ಇಲ್ಲಿ ಬನಶಂಕರಿ ಮತ್ತು JP ನಗರ, ಜಯನಗರ, ಸೊ ಅಲ್ಲಿಂದ ಬರ್ಬೋದು. ತುಂಬ ಹತ್ತಿರ ಆಗುತ್ತೆ ಈ ಲೊಕೇಶನ್ನು. ಮತ್ತು ಇಲ್ಲಿ ಬಂದು ಅಬ್ಬಾಯಿ ನಾಯ್ಡು ಸ್ಟುಡಿಯೋ ಇದೆ ಇಲ್ಲಿ ಮುಂದ್ಗಡೆನೆ. ಸೊ ಅಲ್ಲಿ ಜಿ ಕನ್ನಡದೆಲ್ಲ ಸರಿಗಮಪ, ಕಾಮಿಡಿ ಕ್ಲೌಡ್ ಎಲ್ಲ ನಡೆಯುತ್ತೆ, ಸೆಟ್ ಎಲ್ಲ ಇರೋದಲ್ಲೇ. ಸೊ ಮುಂಚೆ ನಾನು ಒಂದ್ಸಲ ವಿಸಿಟ್ ಮಾಡಿದ್ದೀನಿ ಸ್ಟುಡಿಯೋಗೆ. ಸೊ ನೀವು ಯಾರಿದ್ರೂ ಹೋಗ್ಬೋದು, ಅಬ್ಬಾಯಿ ನಾಯ್ಡು ಸ್ಟುಡಿಯೋ. ಸ್ನೇಹಿತರೆ ನೋಡ್ತಿರ್ಬೋದು, ಇವಾಗ ಇಲ್ಲಿ ಕುಂತು ರೆಸ್ಟ್ ಮಾಡ್ತಾಯಿದ್ದೀನಿ, ಸನ್ರೈಸ್ ನೋಡ್ತಾ ಇದ್ದೀನಿ. ತುಂಬ ಖುಷಿ ಆಗ್ತಿದೆ. ಸೊ ಬೆಳಗ್ಗೆ ಬಂದು ನೋಡ್ತಿರೋದು. ಸೊ ಪೀಸ್ ಆಗಿದೆ ವಾತಾವರಣ ಮಾತ್ರ. ಸೊ ಮತ್ತು ಇನ್ನೊಂದು ಏನಪ್ಪ ಅಂದರೆ ಆಡಿಯೋ ಕ್ವಾಲಿಟಿ ಮತ್ತು ವಿಡಿಯೋ ಕ್ವಾಲಿಟಿ ತುಂಬ ಇಂಪ್ರೂವ್ ಮಾಡಿದ್ದೀನಿ ಇವಾಗ. ಸೊ ವಿಡಿಯೋ ಹೇಗೆ ಬರ್ತಿದೆ ಅಂತ ಒಂದು ಕಮೆಂಟ್ ಮಾಡಿ. ಸೊ ನನಗೆ ಅದ್ರ ಬಗ್ಗೆ ಗೊತ್ತಾಗುತ್ತೆ, ಏನು ಚೇಂಜಸ್ ಮಾಡಬೇಕು, ಏನು ಅಪ್ಡೇಟ್ ಮಾಡಬೇಕು ಅಂತ ಗೊತ್ತಾಗುತ್ತೆ. ಸೊ ಅದ್ರ ಬಗ್ಗೆ ಏನೇ ಇದ್ರೂ ಒಂದು ಅಪ್ಡೇಟ್ ಮಾಡಿ. ಸನ್ರೈಸ್ ನೋಡೋಕ್ಕೆ ಮಾತ್ರ ಒಳ್ಳೆ ಸ್ಪಾಟ್ ಇದು. ಸಿಟಿ ಮಧ್ಯದಲ್ಲಿ ಈ ಥರ ಯಾರಿಗೂ ಸ್ಪಾಟ್ ಗೊತ್ತಿಲ್ಲ ಇದು ತುಂಬ ಜನಕ್ಕೆ. ಸೊ ಇದು ನಿಮಗೆ ರಿವೀಲ್ ಮಾಡಿದ್ದೀನಿ ನಿಮಗೋಸ್ಕರ ಅಂತೇಳಿ. ಸೊ ನೋಡ್ಬೋದು, ಈ ಥರ ಇದೆ ವ್ಯೂ ಇದು. ಸ್ನೇಹಿತರೆ ನೋಡ್ಬೋದು, ಇವಾಗ ಗೇಟ್ ಓಪನ್ ಆಗಿದೆ. ಸೊ ಒಳಗಡೆ ಎಂಟ್ರಿ ಆಗೋಣ ಬನ್ನಿ. ಇಲ್ಲಿ ಶ್ರೀ ಅರಕೇಶ್ವರ ಸ್ವಾಮಿ ದೇವಸ್ಥಾನ ಇದೆ, ನೋಡ್ಬೋದು ನೀವು. ನೋಡ್ಬೋದು, ಫುಲ್ ಟಾಪಲ್ಲಿ ಬಂದಿದ್ದೀನಿ ಇವಾಗ. ಸೊ ಇಲ್ಲಿಂದ ವ್ಯೂ ಮಾತ್ರ ಕ್ರೇಜಿ ಆಗಿದೆ. ನೋಡ್ಬೋದು, ದೇವಸ್ಥಾನ ಪೂಜೆ ನಡೀತಾ ಇದೆ ಒಳಗಡೆ ಇವಾಗ. ಇಲ್ಲಿ ನೋಡ್ತಿರ್ಬೋದು ಆಂಜನೇಯ ದೇವಸ್ಥಾನ ಇದೆ. ಇದು ಒಂದು ವೀರಾಂಜನೇಯ ದೇವಸ್ಥಾನ ನೋಡ್ಬೋದು ನೀವು. ಸೊ ಇಲ್ಲಿ ನವಿಲು ಕೂಡ ನೋಡ್ಬೋದು ನೋಡಿ ಸ್ನೇಹಿತರೆ. ಇದು ಮುಂಚೆ ಫಾರೆಸ್ಟ್ ಆಗಿತ್ತು, ಎಲ್ಲ ಕನ್ವರ್ಟ್ ಮಾಡಿದ್ದಾರೆ ಇವಾಗ ಬಿಲ್ಡಿಂಗ್ ಮಾಡೋಕ್ಕೆ. ನೋಡ್ಬೋದು, ಇಲ್ಲಿ ನವಿಲು ಕೂಡ ಇದೆ. ಸೊ ಹತ್ರದಲ್ಲಿ ಹೋಗಿ ತೋರಿಸ್ತೀನಿ ಬನ್ನಿ. ಸೊ ಕ್ರೇಜಿ ವ್ಯೂ ಸ್ಪಾಟ್ ಆಯಿತು, ನವಿಲು ನೋಡ್ಬೋದು ನೀವು. ಸ್ನೇಹಿತರೆ ನೋಡ್ಬೋದು, ಆವಾಗಲೇ ಹೇಳಿದಂಗೆ ಇದು ಟಾಟಾ ಅಪಾರ್ಟ್ಮೆಂಟು. ನೋಡ್ಬೋದು, ಇಲ್ಲೊಂದು ಕ್ರಿಶ್ಚಿಯನ್ ಸಿಂಬಲ್ ಕೂಡ ಇದೆ. ಸೊ ಇದು 1995 ತುಂಬ ಜಗಳ ಆಗ್ತಿತ್ತಂತೆ ಹಿಂದೂ ಕ್ರಿಶ್ಚಿಯನ್ ಮಧ್ಯೆ. ಸೊ ಅವಾಗ ಇವರು ಇಲ್ಲೊಂದು ಸ್ಥಾಪನೆ ಮಾಡಿದ್ದಾರೆ ಇದನ್ನ. ನೋಡ್ಬೋದು ನೀವು. ಇದು ಯೇಸು ಬೆಟ್ಟ ಕೂಡ ಕರೀತಾರೆ. ಬೆಟ್ಟ ಟಾಪಲ್ಲಿ ಬಂದರೆ ಈ ಥರ ನಿಮಗೆ ವ್ಯೂ ಕಾಣುತ್ತೆ, ನೋಡ್ಬೋದು. ಇಲ್ಲೆಲ್ಲ ಬಂಡೆ ಇದೆ ಕೂತ್ಕೊಳ್ಳೋಕೆ, ಆರಾಮನೆ ಬಂದುಬಿಟ್ಟು ಸನ್ರೈಸ್ ನೋಡ್ಬೋದು ಮಾರ್ನಿಂಗು. ಸೊ ಈ ಥರ ಇದೆ ಇಲ್ಲಿಂದ. ಸೊ ಸನ್ರೈಸ್ಗೆ ನೀವು ಪ್ರಿಫರ್ ಮಾಡ್ಬೋದು. ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮ್ಲಿಗೆಲ್ಲ ಹೇಳ್ಬೋದು. ಸೊ ಔಟಿಂಗು ಬರ್ಬೋದು ಮಾರ್ನಿಂಗು. ಸೊ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು ಇಲ್ಲಿ. ಸೊ ಯಾರು ಇರೋದಿಲ್ಲ, ಕೂಲಾಗಿರುತ್ತೆ ಪ್ಲೇಸ್ ಮಾತ್ರ ಇಲ್ಲಿ. ಸೊ ಆರಾಮ್ ಬಂದು ನಿಮ್ಮದು ಟೈಮ್ನ ಎಂಜಾಯ್ ಮಾಡ್ಬೋದು ಇಲ್ಲಿ ಬಂದು. ಸ್ನೇಹಿತರೆ ನೋಡ್ಬೋದು, ಇಲ್ಲಿಂದ ಹೊರಡ್ತಾ ಇದ್ದೀನಿ. ಸನ್ರೈಸ್ ಮಾತ್ರ ಕ್ರೇಜಿ ಆಗಿತ್ತು ಬೆಳಗ್ಗೆ. ಸೊ ಸೂಪರಾಗಿ ಎಕ್ಸ್ಪೀರಿಯನ್ಸ್ ಆಯಿತು. ಸೊ ನೋಡ್ಬೋದು ನೀವು, ಕಂಪ್ಲೀಟಾಗಿ ತೋರಿಸಿದೆ ನಿಮ್ಮ ವಿಡಿಯೋದಲ್ಲಿ. ಕಸ ಹಾಕಬೇಡಿ. ಸೊ ಬಾಟಲ್ಲು, ಪ್ಲಾಸ್ಟಿಕ್ನ ಥ್ರೋ ಮಾಡಬೇಡಿ ಯಾರು. ಸೊ ಏನಂತಂದ್ರು ಮತ್ತೆ ಡಸ್ಟ್ಬಿನಲ್ಲಿ ಹಾಕಿ. ಸೊ ಅದೊಂದು ದಯವಿಟ್ಟು ಎಲ್ಲರೂ ರಿಕ್ವೆಸ್ಟು. ಇಲ್ಲಾಂದರೆ ಜಾಗ ಕ್ಲೋಸ್ ಮಾಡ್ತಾರೆ. ಸೊ ಇದು ನಮಗೆ ನೋಡೋಕೆ ಬಿಡಲ್ಲ ನೆಕ್ಸ್ಟ್ ಟೈಮು. ಸೊ ಯಾರು ಇಲ್ಲಿ ಬಂದರೆ ಕಸನ ಹಾಕಬೇಡಿ. ಸ್ನೇಹಿತರೆ ಲೊಕೇಶನ್ ಯಾವ ಥರ ಅನಿಸ್ತು? ಸೊ ಕ್ರೇಜಿ ಆಗಿದೆಯಲ್ಲ, ಸೂಪರ್ ಆಗಿದೆ. ಸೊ ಈ ಥರ ನಿಮ್ಗೆ ಲೊಕೇಶನ್ ಇಷ್ಟ ಆದರೆ ಒಂದು ಲೈಕು, ಶೇರು, ಕಮೆಂಟ್ ಮಾಡಿ. ಸೊ ಚಾನಲ್ಗೆ ಯಾರು ಹೊಸಬ್ರಾದರೂ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಯಾವ್ದು ವಿಡಿಯೋ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ಸೊ ಈ ಲಾಗ್ನ ಇಲ್ಲೇ ಕ್ಲೋಸ್ ಮಾಡ್ತಾ ಇದ್ದೀನಿ ಇವಾಗ. ಸೊ ಇದೇ ಥರ ಕ್ರೇಜಿ ಲೊಕೇಶನ್ ತೊಗೊಂಬರ್ತೀನಿ ಅಂತ ಹೇಳ್ತಾ, ಫ್ರಮ್ ಟ್ರಾವೆಲ್ ಡಿಸ್ಟೆನ್ಸ್, ಗುಡ್ ಬೈ ಸ್ನೇಹಿತರೆ.